ಈಗ ಮತ್ತೆ ಮಾನ್ಯ ಸುದ್ದಿ ಕೇಳಿದ್ರು ಅವರು 2ನೇ ತಾರೀಕು ಮತ್ತೆ ಹಾಕ್ಯಾರ ಅಂತ ಸುದ್ದಿ ಹಠ ಮುಂಟ ಅಂತ ತೀರಾ ದಿನ ಏನಾದ್ರು ಮತ್ತೆ ಕೇಸ್ ಆಗ್ತದೆ ಈಗ ನಾ ಬರ್ಕೊಟ್ಟಂತಲ್ಲ ನಾನು ಬರ್ಕೊಟ್ಟು ಎಫ್ಐಆರ್ ಅವ್ರ DSP ಬರ್ಲಿ ನಾನು ಬ್ಯಾಡವಾರ ಇವು ಏನಕ್ಕ ಬರ್ತಾನೆ ಮುಚ್ಚಿ ಬರೇ ಪೊಲೀಸ್ ಇಲಾಖೆ ಮುಚ್ಕೋತ ಬರೀ ಮುಂಗಣ್ಣೆ ಆಗತ್ತಾವ ಯಾರು ಸ್ಟೇಷನ್ ತಕ ಬರೋ ಧೈರ್ಯ ಮಾಡಿಲ್ಲ. ಈಗ ನಮ್ಮ ಅಪ್ಪ ಇಲ್ಲ ಅಂದ್ರೆ ನಾನು ತೊಗೊಂಡು ಏನು ಮಾಡ್ಲು ನಾಳೆ ನೌಕರರ ತೊಗೊಂಡು ಏನು ಮಾಡಲಿ ನನ್ಯಾರ ಏನು ಮಾಡಲಿ ನಾ ಜೈಲಿಗೆ ಹೋದ್ರೆ ಐತೆ ಮುಗಿತಲ್ಲ ನಾವು ಮಾಡೋದೆಲ್ಲ ಯಾರಿಗಪ್ಪ ತಂದೆ ತಾಯಿ ಸುಖ ಇರಲಿ ಹೆಂಡ್ರ ಮಕ್ಳು ಆಗ್ತೀರಿ. ಈಗ ಅದ್ರಾಗ ನಮ್ಮ ತಂದೆ ಕಳ್ಕೊಂಡೇನೆ ಈಗ ಇನ್ನು ತೊಗೊಂಡು ಮಾಡ್ಲೇನು ನೀವು ಹೇಳೋದು ಒಪ್ಕೊತಾನ ಈ ಇಲಾಖೆ ನನ್ನ ತಿನ್ನತ್ತೀನಿ ನಾನು ಅದು ಅಣ್ಣ ಇರ್ಬೇಕು ಒಣ ಸಗಣಿ ಆಗಬಾರ್ದದ. ನಾವು ನೌಕರಿ ಮಾಡಿನಪ್ಪ ಈ ಪರಿ ಮಾಡಿಲ್ಲ ಯಾವಾಗೂ ಸಾವು ಇತ್ತಂದ್ರೆ ಬೇರೆ ಆಗ್ತಿದ್ರೆ ಅವ್ರು ಹರಾಸ್ಮೆಂಟ್ ಮಾಡ್ಕೊಂಡು ಡೆತ್ ಆಗಿರೋದು ಸರ್. ಅಲ್ಲ ಇನ್ಕದಕ್ಕೆ ಬಂದ PSI ಯಾಕೆ ಬರ್ತಾ ಇಲ್ಲ ಗಬ್ಬ ಈ PSI ಹೇಳ್ಕೊಟ್ರೆ ರಜಾ ಅದಾನಪ್ಪ ನಾನು ನಿನ್ನ ಕೇಳ್ತಾನೆ ನೀನು ಪೊಲೀಸ್ ಇಲಾಖೆ ಹೋಗಿದ್ದೆ ಈ ಬಂದ ಹೇಳ ಯಾಕಂದ್ರೆ ಅವ್ನು ಧೈರ್ಯ ಇದ್ರೆ ಬಂದ್ ಹೇಳೆ ಅವ್ರಿಗೆ ನಾ ಮಾಡಿಲ್ಲ ತನ್ನಲ್ಲ ಯಾಕಂದ್ರೆ ಸರ್ ನಿಮ್ಮ ಮುಂದೆ ಅನ್ನಲ್ಲ ನಾ ದಿವ್ಸ ಮಾಡಿಲ್ಲ ಹರಾಸ್ಮೆಂಟ್ ಮಾಡಿಲ್ಲ ಅವ್ರಿಗೆ ಹೊಡೆದಿಲ್ಲ ಏನು ಮಾಡಿಲ್ಲ ತಂದು ಬೇಕಾರೆ ಉತ್ತರ ಕೊಡ್ತೀವಿ ಅದಕ್ಕೆ ಅವ್ನು ಬರುದಿಲ್ಲ. ಈಗ ಇನ್ಸಿಡೆಂಟ್ ಆಗಿದ್ದು 11ನೇ ತಾರೀಕು ರವಿಗೆ ನಾ ಹೇಳ್ತೀನಿ ಮುಂದಿನ ಈಗ ಅವಾಗಿಂದ ಚಾಲು ಮಾಡಿದ್ವಿ ಒಂದು ಟ್ರೀಟ್ಮೆಂಟ್ ಅಲ್ಲಿ ಅದನ್ನ ಹೇಳ ನೀವು ಅಲ್ಲೇ ತಂದು ಹಚ್ತೀರಿ ನನಗೆ ಗೊತ್ತಾಗ್ತದೆ ತುದಿಗೆ ಬಂದ ಇವತ್ತು ಹಂಗಾಗಿತ್ತು ಆ ದಿವಸ ಹಂಗಾಯ್ತು ಅದ್ರದ್ದು ಇದು ಹೆಂಗೆ ಹಾಕತ್ತೆ ಅಲ್ಲಿಗೆ ಬಂದು ಹಚ್ತೀರಿ ಯಾಕಂದ್ರೆ ನಾನು ಇಲಾಖೆದಾಗ ಇದು ನೋಡೇನೆ ಅಲ್ಲಿಗೆ ಬರ್ತೈತೆ ಬೇಡ. ಈಗ DSP ಸರ್ SP ಯಾರು ಬರ್ತಾರೋ ಬರ್ತಾರಂದ್ರೆ ಇನ್ನೊಂದಿಟ್ಟು 10 ನಿಮಿಷ ವೇಟ್ ಮಾಡ್ತಾನೆ ಬರಂಗಿಲ್ಲ ಅಂದ್ರೆ ನಾ ಬಾಡಿ ತೊಗೊಂಡು ಸಾಹೇಬ್ರ ಮನೆಗೆ ಹೋಗ್ತಾನೆ ನೋಡೇನ ಬೆಳಗಾವಿನ ಹೊಸದಲ್ಲ SP ಸರ್ ಹೊಸದ್ರಲ್ಲ ಅಲ್ಲಿಗೆ ನ್ಯಾಯ ಕೇಳ್ತಾರೆ ಅಷ್ಟೇ ಅದಕ್ಕೋಸ್ ನಂದು ಅವ್ರಾಗ ಬಂದರು ಸರಿ ಬೇಡ ಬರ್ತಾರೆ ಬೇಡ ಇನ್ನೇನು ಮುಚ್ಚಿ ಮಾತಾಡೋದೇನು ತೋಣ ಮರ್ಯಾದೆ ಇದಕ್ಕೆ ಹೊಸಗಳಿಗೆ ಏನು ಕ್ಯಾರ್ ಮಾಡ್ತಾರೆ ಪೂರ್ಣ ಅನ್ಯಾಯ ಆಧಾರ ಮಾಡ್ತಾರೆ ಅನ್ಯಾಯ ಆಧಾರ ಮಾಡ್ತಾರೆ 112 ಫೋನ್ ಮಾಡಿದವ್ರು ನಾವು ಕಂಪ್ಲೀಟ್ ಲಾಜ್ ಮಾಡಿದವ್ರು ನಾವು ಮತ್ತೆ ತಂದು ನನ್ನ ತಂದ್ರೆ ಹೇಳಕ್ಕಾಗಲ್ಲ. ನಮ್ಮ ಅಪ್ಪನ ಇವು ವಯಸ್ಸು 78 ವಯಸ್ಸು ಮುಂದೆ ಕ್ರಮ ತಗೊಂಡಂತ ದಯಮಾಡಿ ಕೊಡ್ತನು ತಗೋರಿ ಅದಾದ ಮೂಡೋಣ ಸರ್ ಅವರು ಸಮಸ್ಯೆ ಏನಾಗಿದೆ ಇದು ಸಮಸ್ಯೆ ಸರ್ ಒಂದು ಸಿವಿಲ್ ಡಿಸ್ಪ್ಯೂಟ್ ಅಶೋಕ್ ನಾನು ದೇವದುರ್ಗ ವರ್ಕಿಂಗ್ ಅದನ್ರಿ ಇವರು ನಾವೆಲ್ಲ ಬ್ಯಾಚ್ಮೆಂಟ್ ಇಲ್ಲಿ ನಮ್ಮ ಕ್ರಾಸ್ ಹತ್ರ ಒಂದು ಜಮೀನು ಇದೆ ನಾವು ಜಮೀನು ತೊಗೊಂಡಿದೀವಿ ಆ ಜಮೀನದಾಗ ಬೇರೆದವ್ರು ಬಂದು ದಬಾಕಿ ಬಿಡ್ಸಕ್ ಹೋದ್ರು ನಾವು ಬಿಡ್ಲಿಲ್ಲ ಅದು ಅವ್ರ ಹೆಸರಿನ ಇಲ್ಲ ಡಾಕ್ಯುಮೆಂಟ್ಸ್ ಎಲ್ಲ ನಮ್ಮ ಹೆಸರು ಈ ಭಾಗದಲ್ಲಿ ಭಾಳ ಬಿಡ್ರಿ ಈಗ ಅಲ್ಲಿಗೆ SC ಮಂದಿನ ಅವ್ರ ಮೇಲೆ ಚೂ ಬಿಟ್ಟು ಅವ್ರ ಸಪೋರ್ಟ್ ತಗೊಂಡು ಆ ಹೊಲದ ಓನರ್ ಮತ್ತೆ ಅವನು ಕುಡ್ಕೊಂಡು ಒತ್ತಾಯಪೂರ್ವಕ ಬಾಕ್ಲಾ ಮುರಿದು ಬಂದು ಅಲ್ಲಿ ಸ್ಟೇ ಮಾಡ್ಯಾರ ನಾವು ಅದೀವಪ್ಪ ಪೊಸಿಷನ್ದಾಗ ಅನ್ನೋದು ಆಯ್ತು. ಆಮೇಲೆ ನಮ್ಮ ಫಾದರ್ ಬಾಕ್ಲಾ ಮುರಿದು ಒಳಗೆ ಇರಕಂತ ಇರಬೇಡ್ರಿ ಅಂದ್ರೆ ನಮ್ಮ ಫಾದರ್ ಆಮೇಲೆ ಫೋನ್ ಮಾಡಿ ಹೇಳಿದ್ರೆ ನೀವು ಗಲಾಟೆ ಮಾಡ್ಕೊಬೇಡ್ರಿ ನಾನು ಇಲಾಖೆ ಓದನ್ನಿ ಸುಮ್ಮನೆ ಇದು ಮಾಡ್ಕೊಬೇಡ್ರಿ ಒಂದು 112 ಅಂತ ಇರ್ತೈತಿ ಫೋನ್ ಮಾಡ್ರಿ ಬಂದು ಅವ್ರು ನಮ್ಗೆ ರಕ್ಷಣೆ ಕೊಡ್ತಾರೆ 112 ಫೋನ್ ಮಾಡ್ಯಾರ ಆ ಟೈಮಿಂಗು ಡೀಟೇಲ್ಸ್ ಎಲ್ಲ ನಮ್ಮ ಕಡೆ ಐತೆ ಮಾಡಿದ ತಕ್ಷಣ 112 ಬಂದ ಆಯ್ತು ರೀ ಸ್ಟೇಷನ್ಗೆ ನಡ್ರಿ ಅಂತಾರೆ ಅವ್ರು ಅಲ್ಲಿ ಜಗಳ ಹತ್ತದ ಸ್ಟೇಷನ್ಗೆ ಬಂದ್ರಪ್ಪ ಕಂಪ್ಲೇಂಟ್ ಕೊಟ್ರೆ ನಮ್ಮ ಫಾದರ್ ನಮ್ಮ ಬ್ರದರ್ ಇವ್ರನ್ನ ಓದ್ ಒಳಗೆ ಕುಣಿಸ್ಯಾರ ಒಳಗೆ ಕುಣಿಸಿ ಬೆಳಗ್ಗೆ ಸಂಜೆ ತಗ ಕುಣಿಸ್ಯಾರ ಮಾಳಪ್ಪ ಪೂಜಾರಿ ಕೊನೆಗೆ ನಾನೊಂದು ಫೋನ್ ಮಾಡಿದೆ ಮಾಳಪ್ಪ ಹಿಂಗೋ ನಮ್ಮ ನಾನು ಫೋನ್ ಹಿಡಿಲಿಲ್ಲ ಕೊನೆಗೆ ನಾನು CPI ಮಾಡಿದೆ ಅವರು ನಾನು ಟ್ರೈನಿಂಗ್ನಾಗ ಅದೇನೆ ರವಿಚಂದ್ರನ್ ಬಡಪಕ್ಕಿರಪ್ಪ ನಾನು ಮೈಸೂರು ಟ್ರೈನಿಂಗ್ನಾಗ ಅದೇನೆ ಅಂತ ಸುಮ್ಮನೆ DSP ಅತನಿ ಅವ್ರಿಗೆ ಮಾಡಿದೆ ಮುನ್ನೋಳಿ ಅಂತ ಪ್ರಶಾಂತ್ ಮುನ್ನೋಳಿ ಸಾಹೇಬ್ರಿಗೆ ಮಾತಾಡಿದೆ ನಾ ಫೋನ್ ಮಾಡಿ ಹೇಳ್ತಾನೆ ತಗೋರಪ್ಪ ಅಂದೆ ಆದರೂ ಬಿಡ್ಲಿಲ್ಲ ಕೊನೆಗೆ ನಾನು SP ಅವ್ರಿಗೆ ಮಾತಾಡಿದೆ 4401 ಗುಳೇಶ್ ಸರ್ಗೆ ಮಾತಾಡಿದೆ ಕಂಟ್ರೋಲ್ ರೂಮ್ ಡೈವರ್ಟ್ ಮಾಡಿದ್ರು ಕಂಟ್ರೋಲ್ ರೂಮ್ದವ್ರಿಗೆ ಹೇಳ್ತೀವಿ ಫಾದರ್ನ ಬಿಡ್ಲಿಲ್ಲ ಇನ್ಸಿಡೆಂಟ್ ಆಗಿದೆ ಯಾವಾಗ ಸರ್ ಸರ್ 10/1/2012 ಅಂದ್ರೆ ಹೊಸ ವರ್ಷ ಹೋದ ತಿಂಗಳು 10ನೇ ತಾರೀಕು ನಾನು ಅಲ್ಲಿ ಡ್ಯೂಟಿ ಮೇಲೆ ಇದ್ದೆ ಅಲ್ಲಿಂದ ಹೇಳಿದೆ. ಆಮೇಲೆ ಕೊನೆಗೆ ನಾ ಇವ್ರು ಯಾರೋ ಮಾತು ಕೇಳೋದಕ್ಕ DG ಕಂಟ್ರೋಲ್ ಫೋನ್ ಮಾಡಿದೆ ಬೆಂಗಳೂರಿಗೆ DIG ಅಲ್ಲಿಂದ ಒಂದು ಫೋನ್ ಇವ್ರಿಗೆ ಬಂದಾಗ ಇವ್ರೆ ಸಂಭಾಷೆ ಅಲ್ಲೆಲ್ಲ ಎಲ್ಲೆಲ್ಲಿ ಫೋನ್ ಮಾಡ್ತೀರಿ ನೀವು ಅಷ್ಟು ಕೆಪಾಸಿಟಿ ಐತೆ ನಿಮಗೆ ಅಲ್ಲಿ ಹೋಗ್ತೀರಾ ಮಕ್ಕಳ ಹೋಗಿ ಒಳಗತ್ತ ಮತ್ತೆ ಓದ್ ಒಳಗೆ ಕುಣಿಸ್ರ ಅಪ್ಪಾರಿಗೆ
ಕುಣ್ಸಾಕತ್ತಂತ ಹಿಂಗೆ ಮಾಡಾಕತ್ತಾರ ನಾನು ಅಂದೆ ನಮ್ಮ ಫಾದರ್ನ ಬಿಟ್ಟು ನೀವು ಹೋಗ್ರಪ್ಪ ಅವ್ರು ಏನು ಮತ್ತೆ ಬಿಡಂಗಿಲ್ಲ ಅಂದ್ರೆ ಏನು ಮಾಡೋಕ್ಕಾಗತ್ತೆ ನೋಡು ನಾನು ಸುಮ್ಮನೆ ಆಯ್ತು. ಕೊನೆಗೆ ಅವ್ರಿಗೆ ಬಿ ಪಿ ಹೆಚ್ಚಾಗಿ ಒದ್ದಾಡಕತ್ತ ಅಂತ ಕರಿಸಿ ಮತ್ತು ನಮ್ಮವ್ರು ಕರಿಸಿ ಇರ್ತಾರಲ್ರಿ 4 ಮಂದಿ ಇವ್ರು ಹೋಗ್ರಿ ನಿಮ್ಮವ್ರನ್ನ ಅದೆಲ್ಲ ಬಗೆಹರಿಸ್ತೀನಿ ತಗೋರಿ ಅಂತಂದ್ರೆ. ವಯಸ್ಸು ಎಷ್ಟು ಅಪ್ಪ? ವಯಸ್ಸು 76 77 ರೀ ಸದ್ಯ ಪ್ರೆಸೆಂಟ್ 77 ವಯಸ್ಸು 78 78 ರೀ ಇಂಥವ್ರು ಕುಣಿಸ್ಯಾರ. ಆಮೇಲೆ ಅವ್ರು ಓದು ಹಾಸ್ಪಿಟಲ್ಗೆ ಹಾಕಿರಿ, ಗೌರ್ಮೆಂಟ್ ಹಾಸ್ಪಿಟಲ್ಗೆ ಹಾಕಿರಿ, ಅಲ್ಲಿ MLCನೂ ಮಾಡಿಸಿದ್ವಿ. ಹೈ BP ಹೈ ಶುಗರ್ ಐತ್ರಿ ಸರ್ ನಮ್ಮ ಮುಂದೆ ಹೋಗ್ರತ್ ರೆಫರ್ ಮಾಡ್ರ ಕೇಸ್ ಬಿಡಪ್ಪ ಹಾಳಾಗಿ ಹೋಗ್ಲಿ ಮೊದಲು ಹೆಲ್ತ್ ಇಂಪಾರ್ಟೆಂಟ್ ಹಾಸ್ಪಿಟಲ್ಗೆ ಹೋಗ್ರಿ. ಇವ್ರು ಪ್ರೈವೇಟ್ ಹಾಸ್ಪಿಟಲ್ ತೋರಿಸ್ಕೊಂಡು ಇಲ್ಲಿ ಮುಂದೆ ಹೋಗ್ರಿ ಯಾಕೋ ಡೇಂಜರ್ ಕಾಣಿಸುತ್ತೆ. ಮುನ್ನ KL ಅಡ್ಮಿಟ್ ಮಾಡಿದ್ರು, ಗೋಕಾಕ್ KL ಅಲ್ಲಿ ಒಂದು 15 ದಿವಸ ಇಟ್ಟು ಅವ್ರು ಅಂದ್ರು ಇಲ್ರಿ ಸ್ವಲ್ಪ ಇದಾಕೈತಿ ನೀವು ಮುಂದೆ ಹೋಗ್ರಿ. ಮತ್ತೆ ಬೆಳಗಾವಿ KL